ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷದಿಂದಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉಳಿದ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪ್ಕೊಂಡು ಈ ಹೊಸ ದಿನ ದೇವ್ರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಉಳಿದ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಪ್ರತಿದಿನ ದೇವರು ನಮ್ಮ ಜೊತೆ ಮಾತಾಡುವಂಥ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಏನಂದರೆ, ಯಾರು ಪ್ರಯೋಜನ ಪಡೆಯುತ್ತಾರೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಯಾರು ಪ್ರಯೋಜನ ಪಡುತ್ತಾರೆ ಎಂಬುದಾಗಿ. ಇದಕ್ಕೆ ಆಧಾರವಾಗಿ ಪೌಲನು ಗಲಾತ್ಯದವರಿಗೆ ಬರೆದ 5ನೇ ಅಧ್ಯಾಯ 13ನೇ ವಾಕ್ಯನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರ ದೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಆಮೀನ್, ಹಲ್ಲೆಲೂಯಾ. ಪ್ರೀತಿ ಉಳಿದ ಮಕ್ಕಳೇ, ಇಲ್ಲಿ ದೇವರು ಒಂದು ವರ ಕೊಟ್ಟಿದ್ದಾರೆ. ಆತ್ಮಿಕ ವರ ಏನಂದರೆ, ನೀವು ಸಹೋದರರಾಗಿ ಒಂದು ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಜೀವಿಸಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನ ದೇವರು ನಮ್ಮನ್ನು ಪ್ರತಿದಿನ ದೇವರು ಒಂದು ಒಳ್ಳೆ ವರ ಕೊಡ್ತಾರೆ. ಆತ್ಮಿಕವಾಗಿ ನಾವು ಯಾವ ರೀತಿಯಲ್ಲಿ ಪ್ರೀತಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಏನಾದರೂ ಚಿಕ್ಕ ಪುಟ್ಟ ತೊಂದರೆ ಇದ್ದರೆ ನಾವು ಪ್ರೀತಿಸದೆ ಜೀವಿಸ್ತಾ ಇರ್ತೀವಿ. ಆದರೆ ದೇವರು ಇಂದು ಹೆಚ್ಚಿಸ್ತಾ ಇದ್ದಾರೆ. ಏನಂದರೆ, ಸಹೋದರೇ, ನೀವು ಸ್ವತಂತ್ರವಾಗಿದ್ದೀರಿ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ಥರ ಮೊದಲನೇ ಕೊರಿಂಥ ಪೌಲು 12ನೇ ಅಧ್ಯಾಯ 7 ವಾಕ್ಯ ಹೇಳ್ತದೆ. ಏನಂದರೆ, ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರ ಆತ್ಮನ ವರಗಳು ಸರ್ವರ ಪ್ರಯೋಜನವರ್ಥವಾಗಿರು ಕೊಡಲ್ಪಟ್ಟಿವೆ. ಆಮೇನ್. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ವಾಕ್ಯ ಹೇಳ್ತದೆ, ಎಲ್ಲರಿಗೂ ಪ್ರಯೋಜನವಾಗಿ ಕೊಟ್ಟಿದ್ದಾರೆ ಎಂಬುದಾಗಿ 1ನೇ ಕೊರಿಂಥದಲ್ಲಿ ನೋಡ್ತೇವೆ. ಅಲ್ಲಿ ಹೀಗೆ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಪ್ರಯೋಜನವಾಗಿ ವರ ಕೊಟ್ಟಿದ್ದಾರೆ. ಏನಂತ ವರ? ಪ್ರತಿಯೊಬ್ಬರು ದೇವರಲ್ಲಿ ಆತ್ಮಿಕವಾಗಿ ಜೀವಿಸಬೇಕು ಎಂಬುದಾಗಿ ನೋಡಿ 1ನೇ ಕೊರಿಂಥ ಹೇಳ್ತಾರೆ. ಪ್ರತಿಯೊಬ್ಬರಿಗೂ, ಆದರೆ ಪ್ರತಿಯೊಬ್ಬರಲ್ಲಿ ತೋರಿ ಬರುವ ದೇವರ ಆತ್ಮನ ವರಗಳನ್ನು ಸರ್ವ ಪ್ರಯೋಜನಾರ್ಥಕವಾಗಿ ಕೊಡಲ್ಪಟ್ಟಿವೆ. ಅದನ್ನು ನಾವು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಾವು ಪ್ರತಿದಿನ ದೇವರು ಸನ್ನಿಧಿಯಲ್ಲಿ ಬರುವಾಗ, ದೇವರೇ, ನಾನು ಇನ್ನೊಬ್ಬರಿಗೆ ಒಳ್ಳೆಯ ಪ್ರೀತಿಯಿಂದ ನಡೆಯುವಂತೆ ಸಹಾಯ ಮಾಡು, ನಿನ್ನ ಒಳ್ಳೆಯ ಮಾರ್ಗದಲ್ಲಿ ನಾವು ನಡೆಯುವಂತೆ ಸಹಾಯ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅದೇ ಥರ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನ ನೋಡೋದಾದರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ನೋಡಿ ಪ್ರೀತಿಯ ಮಕ್ಕಳೇ, ಅಲ್ಲಿ ಏನು ಹೇಳ್ತಾರೆ ಅಂದರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನೋಡಿ 14ನೇ ವಚನ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಆಗಿರಲಾರದು ಮತ್ತು ದೀಪವನ್ನು ಹತ್ತಿಸಿಕೊಳ್ಳಲಾಗದೆ ಇಡುವುದಿಲ್ಲ. ಆಮೇಲೆ ನೋಡಿ, ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ. ನಾವು ಪ್ರತಿಯೊಬ್ಬರಿಗೂ ನೋಡುವಾಗ, ಅಯ್ಯೋ, ಇವರು ಬೆಳಕಾಗಿದ್ದಾರೆ, ಇವರು ಒಳ್ಳೆ ಆತ್ಮಿಕವಾಗಿ ಸಹೋದರ ಇದ್ದಾರೆ ಎಂಬುದಾಗಿ ನಾವು ನೆನೆಸಬೇಕು. ಈ ಲೋಕದಲ್ಲಿ ಎಷ್ಟೋ ಜನ ಬೆಳಕಲ್ಲಿಲ್ಲದೆ ಕತ್ತಲಲ್ಲಿ ಜೀವಿಸ್ತಾ ಇದ್ದಾರೆ. ಅವ್ರು ಆತ್ಮಿಕವಾಗಿ ಬೆಳಕ್ಕೆ ಆಸಾಧ್ಯ ಆಗ್ತಾ ಇಲ್ಲ. ಯಾವ ರೀತಿಯಲ್ಲಿ ನಾವು ಆತ್ಮಿಕವಾಗಿ ಬೆಳಿಬೇಕು, ಇನ್ನೊಬ್ಬರಿಗೆ ಯಾವ ರೀತಿಯಲ್ಲಿ ಪ್ರೋತ್ಸಾಹಿಸಬೇಕು ಎಂಬಂಥ ಗಲಿಬೆಲೆಯಲ್ಲಿದ್ದಾರೆ ಪ್ರೀತಿಯ ಮಕ್ಕಳೇ. ಆದರೆ ನಮಗೆ ಪೌಲ ಹೆಚ್ಚಿಸ್ತಾರೇನೆ, ಸಹೋದರರೇ, ಇವಾಗಾದರೂ ನೀವು ಸ್ವತಂತ್ರವಾಗಿ ಜೀವಿಸ್ತಾ ಇದ್ದೀರಿ, ಇನ್ನೊಬ್ಬರಿಗೆ ಪ್ರೀತಿಯಿಂದ ವಿಶ್ವಾಸದಿಂದ ಜೀವಿಸಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ಕೊಳ್ಬೇಕು. ನಾವು ಯಾರಿಗೆ ಪ್ರೀತಿಸ್ತಾ ಇದ್ದೀವಿ? ನಮ್ಮ ಸಹೋದರರಿಗಾಗಿ ಪ್ರೀತಿಸ್ತಾ ಇದ್ದೀವಾ? ಬೇರೆ ವಿಶ್ವಾಸಿಗಳಾಗಲಿ ಅಥವಾ ಜಗಳ, ಚಿಕ್ಕ ಪುಟ್ಟ ಜಗಳ ಆದರೂ ನಾವು ದೂರ ಆಗ್ತೀವಿ. ಆ ಥರ ಮಾಡದೆ ಪ್ರತಿಯೊಬ್ಬರು ನಾವು ಪ್ರೀತಿಯಿಂದ ಜೀವಿಸಬೇಕೆಂಬುದಾಗಿ ಪೌಲ್ ಹೆಚ್ಚಿಸ್ತಾ ಇದ್ದೇನೆ ಪ್ರೀತಿಯ ಮಕ್ಕಳೇ. ಅದೇ ಥರ ಮತ್ತೇನು ಬರೆದ ಸುವಾರ್ತೆ 10ನೇ ಅಧ್ಯಾಯ ನೋಡೋದಾದರೆ, ಅಲ್ಲಿ ಹೀಗೆ ಹೇಳ್ತಾರೆ. 10ನೇ ಅಧ್ಯಾಯ 42ನೇ ವಚನ ನೋಡೋದಾದರೆ ಪ್ರೀತಿ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತದೆ. ಏನಂದರೆ 42ನೇ ವಚನ, ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆಮೇನ್, ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾರು ಚಿಕ್ಕ ಮಕ್ಕಳ ಹಾಗೆ ಆ ಚಿಕ್ಕವರಲ್ಲಿ ಒಬ್ಬನಿಗೆ ತಣ್ಣೀರು, ಏನಾದರೂ ಕುಡಿಯೋಕ್ಕೆ ನೀರು ದಾಹದಿಂದ ಯಾರಾದರೂ ಬಂದರೆ ನೀವು ಚಿಕ್ಕ ನೀರು ಕೊಟ್ಟರೆ ಅವರಿಗೆ ಯೇಸು ಸ್ವಾಮಿ ಸಂತೋಷವುಳ್ಳವರಾಗಿ, ಅಯ್ಯೋ, ಇವರು ನನ್ನ ಮಕ್ಕಳು, ನನ್ನ ಮಗ ಯಾರಿಗಾದ್ರೂ ನೀರು ಕೊಡ್ತಾ ಇದ್ದಾರೆ, ಎಷ್ಟು ಸಂತೋಷವಾಗಿ. ಕೆಲವರು ನೋಡುವುದಾದರೆ ಯಾರು ಕೂಡ ನೀರು, ಅಯ್ಯೋ, ನೀರು ಹೆಂಗೆ ಕೊಡೋದು, ಇವರಿಗೆ ಈ ಥರ ಇದ್ದಾರೆ ಎಂಬುದಾಗಿ
ನಾವು ನೋಡ್ತೀವಿ. ಆದರೆ ಪ್ರೀತಿಯಿಂದ ಮಕ್ಕಳೇ, ದೇವ್ರು ನಮ್ಮನ್ನು ಹೆಚ್ಚಿಸ್ತಾ ಇದ್ದಾರೆ. ಯಾರಾದರೂ ಬಂದರೆ ನೀವು ತಣ್ಣೀರು, ಒಂದು ತಮಗೆ ನೀರು ಕೊಟ್ಟರೆ ಸಂತೋಷ, ನಿಮ್ಮನ್ನು ದೇವ್ರ ಸಂತೋಷವನ್ನಾಗಿ ಮಾರ್ಪಡಿಸ್ತಾರೆ ಎಂಬುದಾಗಿ. ಹೌದು ಪ್ರೀತಿಯಿಂದ ಮಕ್ಕಳೇ, ಈ ದಿನಗಳಲ್ಲಿ ನಾವು ತೀರ್ಮಾನ ಮಾಡಿಕೊಳ್ಬೇಕು. ನಾವು ಸಹೋದರರಾಗಿ ಯಾವ ರೀತಿಯಲ್ಲಿ ಪ್ರೀತಿಯಿಂದ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇನ್ನೊಬ್ಬರಿಗೆ ನಾವು ಯಾವ ರೀತಿಯಲ್ಲಿ ನೋಡ್ಕೊಂಡು ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಾವು ಯಾರನ್ನ ಪ್ರಯೋಜನವಾಗಿ ಪಡಿಸ್ಕೊಳ್ತಾ ಇದ್ದೀವಿ. ದೇವರು ಹೇಳ್ತಾನೆ, ನಾನು ನೀವು ದೇವರಲ್ಲಿ ಪ್ರಯೋಜನವಾಗಿ ಭಕ್ತಿಯಿಂದ ಜೀವಿಸಬೇಕು. ಆತ್ಮಿಕವಾಗಿ ನಾವು ಯಾವ ರೀತಿಯಲ್ಲಿ ವರದಿಂದ ಜೀವಿಸ್ತಾ ಇದ್ದೀವಿ ಎಂದು ತೀರ್ಮಾನ ಮಾಡ್ಕೊಳ್ಬೇಕು. ಪ್ರೀತಿ ಇರುವುದೇ ಮಕ್ಕಳಿಂದ ನಮ್ಮ ಸಮಯ ಯಾವ ರೀತಿಯಲ್ಲಿ ದೇವರಲ್ಲಿ ಕೊಡ್ತಾ ಇದ್ದೀವಿ. ದೇವರೇ, ನೀನು ಒಳ್ಳೆ ಮಾರ್ಗದಲ್ಲಿ ನಡೆಸುವಂಥ ದೇವರಾಗಿದ್ದೀವಿ. ನನ್ನ ಜೀವನ ನಿನಗೆ ಅರ್ಪಿಸ್ತೀನಿ. ನಾನು ಇನ್ನೊಬ್ಬರಿಗೆ ಒಳ್ಳೆ ಪ್ರೀತಿಯಿಂದ ವಿಶ್ವಾಸದಿಂದ ಜೀವಿಸುವಂತೆ ಸಹಾಯ ಮಾಡಿ ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಇರುವುದೇ ಮಕ್ಕಳೇ, ಈ ಚಿಕ್ಕ ಆತ್ಮಿಕ ಸಂದೇಶ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಳಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ಕೊಟ್ಟಕ್ಕಾಗಿ ಸ್ತೋತ್ರ. ದೇವರೇ ಸ್ವಾಮಿ, ಮುಂಜಾನೆ ವೇಳೆಯಲ್ಲಿ ಒಳ್ಳೆ ವಾಕ್ಯ ಕೊಟ್ಟಿದ್ದಪ್ಪ. ಅಪ್ಪ ದೇವರೇ, ನೀನು ಹೇಳಿದೆ, ನೀ ಸ್ವತಂತ್ರವಾಗಿ ಸಹೋದರೇ ಜೀವಿಸಿರಿ, ಇನ್ನೊಬ್ಬರ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸೇವಿಸಿರಿ ಎಂಬುದಾಗಿ ಹೇಳುವ ಹಾಗೆ ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನು ಪ್ರೀತಿಯಿಂದ ಜೀವಿಸುವಂತೆ ಸಹಾಯ ಮಾಡು. ಅವರಲ್ಲಿದ್ದಂಥ ಎಲ್ಲ ಸಮಸ್ಯೆಗಳ ಬಿಡುಗಡೆ ಕೊಡು, ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ. ತಂದೆ ದೇವರೇ, ನೀನು ಒಳ್ಳೆಯ ದೇವರು, ಆಶೀರ್ವದಿಸುವಂಥ ದೇವರು. ನಿಮ್ಮ ಆತ್ಮನಿಂದ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಡೆಸಪ್ಪ ಅಂತ ಪ್ರಾರ್ಥಿಸಿದರೆ. ಪ್ರೀತಿಯುಳ್ಳ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡುತ್ತೇನೆ ಜೀವ ತಂದೆ, ಆಮೀನ್. ಮೇ ಗಾಡ್